ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಫಸ್ಟ್ ಕ್ಲಾಸ್ ಗ್ರೇವಿ ಮಾಡ್ಬೋದು. ಹೇಗೆ, ಏನು, ಏನೇನು ಬೇಕು, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ನಾವು ಇವಾಗೊಂದು ಹಬ್ಬ ಹರಿದಿನದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಬಾರ್ದು. ಏನು ಮಾಡೋದು ಅವಾಗ ಅನ್ನುವಾಗ ಫಟಾಫಟ್ ಅಂತ ಚಪಾತಿಗೂ ಅನ್ನ ದೋಸೆ ಎಲ್ಲದಕ್ಕೂ ಆಗುತ್ತೆ. ಹೇಗೆ ಮಾಡೋದು ಅಂತ ನಾನಿವಾಗ ತೋರಿಸ್ತೀನಿ, ಬನ್ನಿ. ನೋಡಿ, ಹೆಸ್ರು ಕಾಳು ಮೊಳಕೆ ಬಂದಿರೋದು ಒಂದು ಬೌಲ್ ತೊಗೊಂಡಿದ್ದೀನಿ ನಾನು. 2 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣ ಸಣ್ಣದು. ಧನಿಯಾ ಪುಡಿ ತೊಗೊಂಡಿದ್ದೀನಿ, ಚಿಲ್ಲಿ ಪುಡಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕ್ಕೊಳ್ತೀನಿ. ಮಗಳು ಶುಂಠಿ ಖಾಲಿ ಆಗಿದೆ ಅಮ್ಮ ಅಂತ ಹೇಳಿದ್ಲು, ಅದಕ್ಕೋಸ್ಕರ ಪೇಸ್ಟ್ ಇತ್ತು. ಪೇಸ್ಟು ಜಾಸ್ತಿ ಯೂಸ್ ಮಾಡಲ್ಲ, ಎಮರ್ಜೆನ್ಸಿಗೆ ಅಂತ ತರಿಸಿಟ್ಟಿರೋದು. ಸ್ವಲ್ಪ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೈಸಾಗಿ ರುಬ್ಕೊಳ್ತೀನಿ. ಇಷ್ಟೇ, ಬೇರೆ ಏನೂ ಹಾಕಲ್ಲ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸ್ವಲ್ಪ ಸಾಕು ನೀರು, ಟೊಮೊಟೊದಲ್ಲೇ ನೀರು ಬಿಡುತ್ತಲ್ಲ, ಸಾಕು. ಇದನ್ನು ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಸ್ಟವ್ ಹಚ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಕಾಳೇನಿದೆ, ಕಾಳು ಹಾಕ್ಕೊಳ್ತೀನಿ. ಸ್ವಲ್ಪ ಇದು ಎಣ್ಣೆ ಫ್ರೈ ಆಗಲಿ. ನೀವು ಎಲ್ಲ ಕಾಳು ಮಿಕ್ಸ್ ಮಾಡಿನೂ ಮಾಡ್ಬೋದು, ಹಸಿ ಬಟಾಣಿಲೂ ಮಾಡ್ಬೋದು, ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಬೋದು. ನೋಡಿ, ಇವಾಗ ನಾನಿದು ಏನು ರುಬ್ಕೊಂಡಿದ್ದು ಅದು ಮಸಾಲೆ ಹಾಕ್ತೀನಿ. ಮಸಾಲೆನೂ ಸ್ವಲ್ಪ ಫ್ರೈ ಆಗಲಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ನೀರೆಲ್ಲ ಹಾಕಿ, ನೋಡಿ, ನಮಗೆಷ್ಟು ಹದ ಬೇಕು ಅಷ್ಟದ ಮಾಡ್ಕೊಳ್ಳೋದು. ನೋಡಿ, ಈ ಹಂತದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಗೊತ್ತೇ ಆಗಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಇದು ಸ್ವಲ್ಪ ಕುದಿ ಬರಲಿ. ನೋಡಿ, ಕುದಿ ಬರಬೇಕಾದ್ರೆ ಮುಚ್ಚಿಟ್ಟು ಒಂದು ಪ್ರೆಷರ್ ಬಂದರೆ ಸಾಕು. ತುಂಬ ಬೇಯೋದು ಬೇಡ. ಇದು ಒಂದು ಪ್ರೆಷರ್ ಬಂದರೆ ನಮಗೆ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿರುತ್ತೆ ಗೊತ್ತಾ. ಇಷ್ಟು ಹದವಾಗಿ ಬೆಂದರೆ ಸಾಕು, ತುಂಬ ಬೇಯಿಸೋದು ಬೇಡ. ತುಂಬ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಅದು. ನೋಡಿ, ನಾವು ಈರುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿ ಹಾಕಿಲ್ಲ, ಏನೂ ಗೊತ್ತಾಗಲ್ಲ ಅಲ್ವಾ. ನೋಡಿ, ಈ ಥರ ಗ್ರೇವಿ ಇರುತ್ತೆ. ನೀವು ಬೇಕಾದರೆ ಅನ್ನಕ್ಕೂ ಹಾಕ್ಕೊಳ್ಬೋದು. ನಾನು ಈಗ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಚಪಾತಿಗೂ ಹಾಕ್ಕೊಳ್ಬೋದು, ದೋಸೆಗೆ ಹಾಕ್ಕೊಳ್ಬೋದು, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇಷ್ಟೊತ್ತು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರೋ ಹೆಸ್ರು ಕಾಳು ಗ್ರೇವಿ
ಹೇಗಾಯಿತು, ಚೆನ್ನಾಗಿತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.